ಗಳಲ್ಲೆಲ್ಲ ವೈಟ್ ಕಲರಲ್ಲಿ ಹಂಪ್ಸ್ಗಳು ಹಾಕಿರ್ತಾರೆ ನೋಡಿ. ಈ ಥರ ನೋಡಿ, ಇಲ್ಲಿ ಕಾಣ್ತಿದ ನೋಡಿ, ಇಲ್ಲಿ ನೋಡಿ ಅದಾಗ ಹಿಂಗಿರ್ಬೇಕು ರೋಡ್ ಒಂದೇ ಲೆವೆಲ್ಲಾಗಿ ಸಾಕಾದಾಗೈತೆ. ಬೈಪಾಸ್ ಇದು ಬೈಪಾಸು, ಅದು ಸಿಟಿ ಒಳಗೆ ಹೋಗೋದು. ನನಗೆ ಸಡನ್ನಾಗಿ ಶಾಕ್ ಆಗ್ಬಿಡ್ತಾರೆ. ಹೊಸಪೇಟೆ ಸಿಟಿ ಒಳಗೆ ಹೋಗ್ತಾ ಇದ್ದೀನಿ ಭಾಳ ದಿವಸದ ನಂತರ. ಮರಗಳು ತಡಿತವೆ ನೋಡಿ, ಇವೆಲ್ಲ ಮರ ತಡಿತವೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲಿದ್ದೀವಪ್ಪ ಅಂದರೆ ಮಾಮೂಲಿ ಗೋವಾದಲ್ಲಿದ್ದೀನಿ. ನಿನ್ನೆ ಭಾನುವಾರ ಆಗಿರೋದ್ರಿಂದ ಲೋಡ್ ಆಗಿಲ್ಲ. ಗೋವಾದಲ್ಲಿ ಭಾನುವಾರ ಬಂದು ಯಾವುದೇ ಕಾರಣಕ್ಕೂ ಲೋಡ್ ಆಗಲ್ಲ. ಕೆಲವು ಟೈಮು ನಮ್ಮ ಟೈಮ್ ಚೆನ್ನಾಗಿದ್ರೆ, ಕೆಲವು ಟೈಮ್ ಹೇಳಲಿಕ್ಕಾಗಲ್ಲ ಯಾವ ಟೈಮ್ ಆಗುತ್ತೆ ಅಂದರೆ ಒಂದು ಟೈಮ್ ಆಗುತ್ತೆ ಅಷ್ಟೇ. ಇನ್ನೆಲ್ಲ ಕಡೆ ಎಲ್ಲನೂ ಆಲ್ಟರ್ನೇ. ಮಂಗಳೂರಲ್ಲಿ ಮಾತ್ರ ಪ್ರತಿ ಭಾನುವಾರನೂ ಲೋಡ್ ಆಗುತ್ತೆ. ಅದು ತಿಂಗಳ ಕಡೆ ಭಾನುವಾರ ಮಾತ್ರ ಮಂಗಳೂರಲ್ಲೂ ಲೋಡ್ ಆಗಲ್ಲ. ಬಿಟ್ಟರೆ ಪ್ರತಿ ಭಾನುವಾರನೂ ಲೋಡ್ ಆಗುತ್ತೆ. ಇವತ್ತು ಸೋಮವಾರ ಲೋಡ್ ಆಗ್ಬೋದು ನೋಡಿ. ನಿನ್ನೆ ನಮ್ಮ ಬೆಳಗಿಂದ ಸಂಜೆಯಿಂದ ಎಲ್ಲ ಕೆಲಸ ಮುಗಿಸಿ ನೋಡಿ, ವ್ಯಾಂಗಲೆಲ್ಲ ಬಿಚ್ಚಿದ್ದೀವಿ ನೋಡಿ. ನಾಳೆ ಹೊಸಪೇಟೆ ಹೋದ್ರೆ ಕ್ಲೀನಾಗಿ ಸರ್ವಿಸ್ ಮಾಡಿಸ್ಬೇಕು. ವ್ಯಾಂಗಲೆಲ್ಲ ಎರಡು ಕಡೆ ಬಿಚ್ಚಿ ಹಾಕಿದ್ದೀನಿ. ಬಿಚ್ಚಿ ಎಲ್ಲ ಚಾಸ್ ಒಳಗೆ ತಳ್ಬಿಟ್ಟು ಮೊನ್ನೆ ವೆಲ್ಡ್ ಮಾಡಿಸಿದ್ವಲ್ಲ, ರಾತ್ರಿ ಬಿಚ್ಚಷ್ಟೊತ್ತಿಗೆ 8 ಗಂಟೆ ಆಗಿತ್ತು, ಕತ್ಲೆ ಆಗಿತ್ತು. ಕರೆಂಟ್ ಇಲ್ವ, ಲೈಟ್ ಇಲ್ವಲ್ಲ, ಹಂಗಾಗಿ ರಾತ್ರಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದ್ರೊಳಗಡೆ ಇಕ್ಬಿಟ್ಟಿದ್ದೀನಿ ಅವೆಲ್ಲ ಕಾಣದೇ ಇರೋಂಗೆ. ಈ ಕಡೆ ನೋಡಿ, ಇವಾಗ ಎರಡು ಕಡೆ ಬಿಚ್ಚಿಬಿಟ್ಟಿದ್ದೀನಿ. ಇವಾಗ ನಮ್ಮ ಅರ್ಜುನ ನಂಬರ್ ಕ್ಲಿಯರಾಗಿ ಕಾಣುತ್ತೆ. ಇವಾಗ ಎಲ್ಲ ಮುಗೀತು ಸದ್ಯಕ್ಕೆ. ಲೋಡ್ ಎಳೆದ್ರೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದೇನೆ ಸದ್ಯಕ್ಕೆ. ಇವಾಗ ಹೋಗಿ ಟೀ ಕುಡಿಬೇಕು. ಬೆಳಗ್ಗೆ ಎದ್ದು ಟೀಗಳು ಕುಡ್ದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಎಲ್ಲ ಕಷ್ಟ ಬಿದ್ದನ್ನೆಲ್ಲ ಬಿಚ್ಚಿ ಭಾರಿ ತೂಕ ಆಯ್ತಪ್ಪ. ಅವೆಲ್ಲ ಬಿಚ್ಚಿ ಎಲ್ಲ ತೆಗೆದು ಇಡೋಷ್ಟೊತ್ತಿಗೆ ಸಾಕು ಹೋಗ್ಬಿಡ್ತು. ಸದ್ಯಕ್ಕೆ ಹೋಗೋಣ. ಬೆಳಗ್ಗೆನೇ ಬಂದು ಟೈಮು ಎಷ್ಟಿರ್ಬೋದು? ಟೈಮು 8 ಗಂಟೆ ಟೈಮು, 8-10 ಟೈಮು. ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಗಾಡಿಯವನು ರನ್ನಿಂಗಲ್ಲೇ ಬಿಟ್ಬಿಟ್ಟು ಮಲಿಕೊಂಬಿಟ್ಟೆ. ಗಾಡಿನೇ ಆಫ್ ಮಾಡಿಲ್ಲ. ಅದು ಉಡುಪಿ ಗಾಡಿ, ಇದು KA 20C1240. ಓಹೋ, ಇದು ಯಾವುದೋ ನಮ್ಮ ಸೈಡ್ಗೊಂದು ಗಾಡಿ 10 ವೀಲ್ ಬಂದೈತೆ. ನಮ್ಮ ಸೈಡ್ ಬೇರೆ ಯಾವಿಲ್ಲ. ಅದೇ ಒಂದು ಬರ್ರಿ ಹೋಗಿ ಟೀ ಕುಡ್ಕೊಂಬರೋಣ. ಟೀ ಕುಡ್ಕೊಬಂದು ಇಲ್ಲೊಂದು ಉಡುಪಿ ಹೋಟ್ಲ್ ಐತೆ, ಅಲ್ಲೋಗಿ ಟೀ ಕುಡ್ಕೊಂಬರೋಣ. ಅಲ್ಲೆಲ್ಲ ಕನ್ನಡ ಮಾತಾಡ್ತಾರೆ. ಟೀ ಕುಡ್ಕೊಬಂದು ಸ್ವಲ್ಪ ಗಾಡಿ ಒಳಗಡೆ ಕ್ಲೀನ್ ಮಾಡೋಣ. ಬೆಳಗ್ಗೆನೇ ವಡಪಾವು ಟೀ ಹೇಳಿದ್ದೀವಿ. ಟೀ ಕುಡಿಬೇಕೀಗ ನೋಡಿ. ವಡಪಾವು ರೆಡಿ. ಯಾವುದೋ ಚಟ್ನಿ ಕೊಟ್ಟವ್ರೆ. ವಡಪಾವು ಇನ್ನು ಟೀ ಕೊಟ್ಟಿಲ್ಲ. ಫೈನಲ್ಲಾಗಿ ಲೋಡ್ ಆಯಿತು ಸ್ನೇಹಿತರೆ ನಮ್ಮದು. ಎಲ್ಲಿಗಪ್ಪ ಅಂದರೆ ಬಿಜಾಪುರ ಹೇಳಿದ್ರು, ಅದು ಕ್ಯಾನ್ಸಲ್ ಆಯಿತು. ಲಾಸ್ಟಿಗೆ ಇದಕ್ಕೆ ಗೋಕಾಕು, ಮಾಲಿಂಗ್ಪುರ, ಬನಟ್ಟಿ ಹೇಳಿದ್ರು, ಅದು ಕ್ಯಾನ್ಸಲ್ ಮಾಡಿದ್ವಿ. ಫೈನಲ್ಲಾಗಿ ಯಲಬುರ್ಗ, ಹೊಸಪೇಟೆ, ರಿಟರ್ನ್ ಹೊಸಪೇಟೆಗೆ ಲೋಡ್ ಆಗೈತಿ. ಇವಾಗ ಯಲಬುರ್ಗ 1 ಪಾಯಿಂಟು, ಹೊಸಪೇಟೆ 1 ಪಾಯಿಂಟ್, 2 ಪಾಯಿಂಟು. ಟೈಮ್ ಆಲೇ 9 ಗಂಟೆ ಲೋಡ್ ಮಾಡ್ಕೊಂಬಿಡೋ ಟೈಮು. ಲೋಡೇನೋ ಬೇಗ ಆಗ್ಬಿಡ್ತು. ಬಿಲ್ ಕೊಡೋದೆ ಭಾಳ ಲೇಟ್ ಮಾಡ್ದ. 4:15 ಲೋಡ್ ಆಗಿರೋ ಗಾಡಿ 9 ಗಂಟೆ ಬಿಲ್ ಕೊಟ್ಟವನೇ. ಇಲ್ಲಿಂದ ಸೀದಾ ಮಾಮೂಲಿ ಈ ರೋಡಲ್ಲೇ ಹೋಗ್ಬೇಕು. ಬಂದ ದಾರಿಯಲ್ಲೇ ಹೋಗಿ ಹೈವೇಗೆ ಹೋಗ್ತಾ ಇರೋದಷ್ಟೇ ಕೆಲಸ. ಇವಾಗ ಬರೀ ಫಸ್ಟು ಹೈವೇಗೆ ಹೋಗಿ ಸಿಗೋಣ. ಈ ರೋಡಾಗೆಲ್ಲ ಸಣ್ಣ ರೋಡಾಗೆಲ್ಲ ಫೋನ್ ಹಿಡ್ಕೊಂಡ್ರೆ ಸರಿ ಬರಲ್ಲ. ಯಲಬುರ್ಗ ಹೆಂಗೆ ಹೋಗೋದು ಏನು ಎತ್ತ ಅನ್ನೋದು ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ರೋಡಲ್ಲಿ ಫೋನ್ ಇಟ್ಟು ಗಾಡಿ ಓಡಿಸೋಣ. ಹಾಯ್ ಸ್ನೇಹಿತರೆ, ಟೈಮ್ ಬಂದು 5 ಗಂಟೆ. ಗದಗ ಬೈಪಾಸಲ್ಲಿದ್ದೀನಿ. ಅವೆಲ್ಲ ಗದಗ ಸಿಟಿ. ಅಲ್ಲಿಂದ ನಾನು ಸ್ಟಾಪಾಗಿ ಬರ್ತಾನೆ ಇದ್ದೀನಿ. ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ. ಅಂಕೋಲ ಟೋಲ ಟೀ ಕುಡಿದು ಬಿಟ್ಟವನು. ಅಲ್ಲಿಂದ
ಹುಬ್ಳಿ ಅಣ್ಣಿಗೆರೆ ಟೋಲಾಗಿ ಹೊಂಟಿ ಈಗ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಗದಗ ಬೈಪಾಸ್ ಎಂಡ್ ಆಯಿತು. ಇಲ್ಲಿಗೆ ಈ ಬ್ರಿಡ್ಜ್ ಇಳಿದ್ರೆ ಗದಗ ಬೈಪಾಸ್ ಎಂಡ್ ಆಯಿತು. ಇಲ್ಲಿಂದ ಸೀದಾ ಮುಂದೆ ಒಂದೊಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಹೋಗಿ ಲೆಫ್ಟು ಸೀದಾ ಯಲಬುರ್ಗ ಅವರು 6-6:30 ಬನ್ನಿ ಖಾಲಿ ಮಾಡ್ಕೊಡ್ತೀನಿ ಅಂತ ಹೇಳವ್ರೆ. ಹಂಗಾಗಿ ಆದಷ್ಟು ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಯಾಕಂದರೆ ಅಲ್ಲಿ ಎರಡು ದಿವಸ ಬೇರೆ ಮಲಗಿದ್ದೆ ಗೋವಾದಲ್ಲಿ. ಇನ್ನೇನು ನಿದ್ದೆ ಇಲ್ಲ ಏನಿಲ್ಲ, ಆರಾಮಾಗಿ ನಿದ್ದೆಗಡ ಅವಶ್ಯಕತೆ ಇಲ್ಲ ಏನಿಲ್ಲ. ಹಂಗಾಗಿ ಪೂರ್ತಿ ರಾತ್ರಿ ಗಾಡಿ ಓಡಿಸ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ 2 ದಿವಸ ರೆಸ್ಟ್ ಮಾಡಿದ್ನಲ್ಲ, ಹಂಗಾಗಿ ಇವತ್ತು ನಿದ್ದೆನೇ ಬರ್ತಾ ಇಲ್ಲ. ಹೋಗೋಣ ಇವತ್ತು ಒಂದು ವಿಡಿಯೋ ಹಾಕಿದ್ದೆ. ವಿಡಿಯೋದಲ್ಲಿ ಒಬ್ಬರು ಸ್ನೇಹಿತರು ಒಂದು ಪ್ರಶ್ನೆ ಹಾಕಿದ್ರು. ಏನಪ್ಪ ಅಂದರೆ, ಅರ್ಥ ಆಗ್ತಿಲ್ಲ ಅಣ್ಣ, ಈ ರೋಡುಗಳಲ್ಲೆಲ್ಲ ವೈಟ್ ಕಲರಲ್ಲಿ ಹಂಪ್ಸ್ಗಳು ಹಾಕಿರ್ತಾರೆ ನೋಡಿ. ಈ ಥರ ನೋಡಿ, ಇಲ್ಲಿ ಕಾಣ್ತಿದ್ದ ನೋಡಿ, ಇಲ್ಲ ನೋಡಿ ಈ ಥರ ನೋಡಿ. ಇಲ್ಲೊಂದು ಹಾಕಿದ್ದಾರೆ ನೋಡಿ, ಇಲ್ಲಿ ಹಾಕಿದ್ದಾರೆ ನೋಡಿದ್ರ ಈ ಥರ ನೋಡಿ. ಈ ಥರ ರೋಡಿಗೆ ಏನಕ್ಕೆ ಹಾಕವ್ರೆ? ಕಾರಣ ಏನು? ಎಲ್ಲಂದಲ್ಲೇ ಸುಮ್ಮನೆ ಎಲ್ಲ ಹಾಕಿರ್ತಾರಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಬ್ರದರ್, ಅದು ಈ ಜಾಗ ಬಂದು ಅಲ್ಲಿ ಅದು ಮುಂಡ್ರಿಗೆ ಹೋಗೋ ರೋಡ್ ರೈಟಿಗೆ, ಅದು ಅಲ್ಲಿ ಏನಕ್ಕೆ ಹಾಕಿದ್ದಾರೆ ಅಂದರೆ ಜಂಕ್ಷನ್ ಇರೋದ್ರಿಂದ ಸ್ಲೋ ಆಗಲಿ ಅಂತೇಳಿ ಹಾಕಿರ್ತಾರೆ. ಆಮೇಲೆ ಇನ್ನೊಂದು ಈ ಜಂಕ್ಷನ್ ಇಲ್ಲಿತ್ತವ ಎಲ್ಲ ಕಡೆನೂ ಹಾಕಿರ್ತಾರೆ. ಅದೇನಕ್ಕಂದರೆ, ಇವಾಗ ನಾವು ಗಾಡಿ ಓಡಿಸ್ತಾ ಇದ್ದೀವಿ ಅಂದ್ಕೊಳ್ಳಿ, ಅದ್ರ ಹತ್ರ ಬಂದಾಗ ಸೌಂಡ್ ಬಂತು ನೋಡಿ, ನೀವು ಕೇಳಿಸ್ಕೊಂಡಿರ್ಬೋದು. ಬೇಕಾದ್ರೆ ರಿಟರ್ನ್ ಮಾಡಿ ಕೇಳಿ ನೋಡಿ, ದಡ್ರ ಸೌಂಡ್ ಬಂತಿದೆ. ಆ ಸೌಂಡ್ ಬಂದಾಗ ಅಪ್ಪಿ ತಪ್ಪಿ ಯಾರೋ ಡ್ರೈವರ್ಗಳು ಗಾಡಿ ಓಡಿಸ್ತಿರೋರು ಡ್ರೈವಿಂಗ್ ಮಾಡ್ತಾ ನಿದ್ದೆ ಮಾಡಿದ್ರೆ ಅದ್ರ ಮೇಲೆ ಬಿಟ್ಟಾಗ ಏನಾಗುತ್ತೆ, ಸೌಂಡ್ ಬರುತ್ತೆ. ದಡ್ರ ಸೌಂಡ್ ಬಂದಾಗ ಎಚ್ಚರಿಕೆ ಆಗ್ಬಿಡ್ತೈತೆ. ಹಂಗಾಗಿ ಅವನ್ನೆಲ್ಲ ಹಾಕೋದು, ಅದನ್ನು ಕೆಲವೊಬ್ಬರು ಜಾಸ್ತಿಯಾಗಿ ಹಾಕ್ಬಿಡ್ತಾರೆ. ಜಾಸ್ತಿಯಾಗಿ ಹಾಕ್ಬಿಟ್ಟು ಗಾಡಿ ಫುಲ್ಲು ಸ್ಲೋ ಮಾಡಿ ಮೂವ್ ಮಾಡೋಂಗೆ ಹಾಕಿರ್ತಾರೆ. ನಮ್ಮ ತುಮಕೂರಿಂದ ನೆಲಮಂಗಲ ಹಾಕಿದ್ರು, ಈಗ ಅರ್ಧ ತೆಗೆದುಬಿಟ್ಟವ್ರೆ. ಅಲ್ಲಂತೂ ಗಾಡಿ ಸ್ಲೋ ಮಾಡೇ ಬಿಡಬೇಕು, ಹಂಗೆ ಬಿಡೋಕ್ಕಂತ ಆಗಲ್ಲ. ಈಗ ಇಲ್ಲಿ ಹಾಕಿದಲ್ಲ ಈ ಥರ ಇದ್ದರೆ ಹಂಗೆ ಬಿಡ್ಕೊಂಡು ಹೋಯ್ತಾ ಇರ್ಬೋದು. ಒಂದು ವೇಳೆ ನಿದ್ದೆ ಬಂದ್ರೂ ನೋಡಿ, ತಿರ್ಗಾ ಬಂತು ನೋಡಿರಿ. ಈಗ ಕರೆಕ್ಟ್ ನೋಡಿ, ಇಲ್ಲ ಬಂತು ನೋಡಿ ನೋಡೋದ ಸೌಂಡ್ ಬಂತಾ, ಅವಾಗ ಎಚ್ಚರ ಆಗ್ಬಿಡ್ತದೆ ನೋಡಿ. ಯಾವುದೋ ಅಡವಿ ಸೋಮನಹಳ್ಳಿ ಏನೋ ದಾರಿ ಏನೋ ಇದು, ಎಚ್ಚರ ಆಗ್ಬಿಡ್ತವೆ. ಅವಾಗ ಆ ಥರ ಬಂದಾಗ ಮಲಗಿರೋರಿಗೆ ಆ ಥರ ಎಚ್ಚರ ಆಗಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಹಾಕಿರ್ತಾರೆ ಅಷ್ಟೇ ಬ್ರದರ್. ಬರ್ರಿ ಹೋಗೋಣ ಆರಾಮಾಗಿ. 5 ಗಂಟೆ ಟೈಮು, ಒಂದು 6 ಗಂಟೆ 6:30 ರೀಚ್ ಆಗ್ತೀನಿ. ನಾನು ಎಷ್ಟೊತ್ತಿಗೆ ಖಾಲಿ ಮಾಡಿಕೊಡ್ತಾನೋ ಮಾಡ್ಕೊಳ್ಳಿ. ನಮ್ಮ ಟೈಮ್ ನಾವು ರೀಚ್ ಆಗಿಬಿಡೋಣ. ಅಲ್ಲಿ ಖಾಲಿ ಮಾಡ್ಕೊಂಡು ಸೀದಾ ಅಲ್ಲಿಂದ ಮತ್ತೆ ವಾಪಸ್ಸು ಹೊಸಪೇಟೆ ಹೋಗ್ಬೇಕು. ಇಲ್ಲಿ ಒಳಗೆ ಹೋಗಿ 30 ಕಿಲೋಮೀಟ್ರ್ ಮತ್ತೆ ರಿಟರ್ನ್ ಆಚೆ ಬಂದು ಕೊಪ್ಪಳ ಹೊಸಪೇಟೆ ಹೋಗ್ಬೇಕು ನಾವು. ಅಲ್ಲಿಂದ ದಾರಿ ಐತೆ ಗೊತ್ತಿಲ್ಲ, ಐತೆ ಆ ಕಡೆ NS13 ಹೋಗುತ್ತೆ. ಆದರೆ ಅದು ರೋಡ್ ಚೆನ್ನಾಗಿಲ್ಲ ಅನಿಸುತ್ತೆ. ಇದು ರೋಡ್ ಮಾತ್ರ ಸೂಪರ್ ಆಗೈತಿ. ನಾವು ಹೋಗೋ ರೋಡು ಹಿಂಗೆ ಚೆನ್ನಾಗಿದೆ, ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ಬೋದು ಅಂತ ಪ್ಲ್ಯಾನು. ಅಲ್ಲಿ ಹೋದಾಗ ನೋಡೋಣ ಏನೇನು ಆಗುತ್ತೆ ಅನ್ನೋದು. ಅಲ್ಲಿ ಹೋಗಿ ಅವನು ಎಷ್ಟೊತ್ತಿಗೆ ಖಾಲಿ ಮಾಡ್ತಾನೆ, ಅಲ್ಲಿಂದ ರೋಡ್ ಆ ಕಡೆ ಹತ್ರ ಐತಾ ಇಲ್ಲ ದೂರ ಆಗುತ್ತಾ, ಇಲ್ಲ ರೋಡ್ ಚೆನ್ನಾಗೈತಾ ಚೆನ್ನಾಗಿಲ್ಲ ಅನ್ನೋದು ಅಲ್ಲಿ ಕೇಳ್ಕೊಂಡು ಆಮೇಲೆ ಡಿಸೈಡ್ ಮಾಡೋದಾಗುತ್ತೆ. ಸದ್ಯಕ್ಕೆ ನಾವು ನಮ್ಮ ಜರ್ನಿ ಕಡೆ ಹೋಗೋಣ. ಮುಂದೆ ಟೋಲ್ ಬಂದಾಗ ಗದಗಂತೂ ಪಾಸ್ ಆದ್ವಿ. ಈಗ ಇನ್ನು ನೆಕ್ಸ್ಟ್ ಏನಿದ್ರು ಮುಂದೆ ಟೋಲ್ ಆದಮೇಲೆ ಅದು ಯಾವುದೋ ಒಂದು ಊರು ಬರುತ್ತಪ್ಪ, ಟೋಲೆಲ್ಲ ಪಾಸಾಗಿ ಹೋಗ್ಬೇಕು. ಆ ಊರಿಂದ ಲೆಫ್ಟು ಅಂದರೆ ಇನ್ನೂ 15 ಕಿಲೋಮೀಟ್ರ್ ಇರುತ್ತೆ ಕೊಪ್ಪಳ, ಆವಾಗ ಲೆಫ್ಟ್ ಹೊಡ್ಕೋಬೇಕು. ಹೋಗೋಣ. ದಾರಿ ಅಂತೂ ಗೊತ್ತು, ಊರ ಹೆಸರುಗಳು ಗೊತ್ತಿಲ್ಲ ಅಷ್ಟೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ನೋಡಿ. ಯಲಬುರ್ಗ ರೋಡಲ್ಲಿ ಹೋಗ್ತಾ ಇದ್ದೀನಿ. ಗೋವಾಯಿಂದ ನಾನ್ ಸ್ಟಾಪ್ ಬರ್ತಾ ಇರೋದು, ಎಲ್ಲ ನಿಲ್ಲಿಸಿಲ್ಲ. ಇಲ್ಲಿ ನೋಡಿ ತೋಟ, ವ್ಯೂ ನೋಡಿ, ಬೆಳಗ್ಗೆ ವ್ಯೂ. ಟೈಮು ಕರೆಕ್ಟಾಗಿ 6:10 ಟೈಮು. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 6:15 6:45 ಆಗ್ಬಿಡ್ತೈತೆ. ಇನ್ನೊಂದು 20 ಕಿಲೋಮೀಟ್ರ್ ಇತ್ತು ಅಷ್ಟೇ ಯಲಬುರ್ಗ.
ವ್ಯೂ ಮಾತ್ರ ಸಾಕಾದೈತೆ, ಬೆಳಗಿನ ಜಾವ ವ್ಯೂ. ರೋಡು ಹಂಗೆ ಐತೆ. ಈ ಕಡೆ ನೋಡಿ ವ್ಯೂ ಹೆಂಗೆ ಕಾಣುತ್ತೆ ನೋಡಿದ್ರ. ರೋಡ್ ಮಾತ್ರ ಸೂಪರ್ ಆಗೈತೆ. ಇದು ನಾನು ಬಂದಿದ್ದು ಒಂದು 10 ಕಿಲೋಮೀಟ್ರ್ ಜಾಸ್ತಿ ಇದು. ಯಾಕಪ್ಪ ಅಂದರೆ ಅಲ್ಲಿ ಇದರಿಂದನೇ ಹೋಗೋದು. ಅದು ರೋಡ್ ಚೆನ್ನಾಗಿಲ್ಲ. ಅದು ಬಂದು ಇಲ್ಲೇ ಕುಕ್ಕೂರು ಬರುತ್ತೆ. ಅದು ರೋಡ್ ಚೆನ್ನಾಗಿಲ್ಲ. ಅದಕ್ಕೆ ಇದರಲ್ಲೇ ಹೋಗೋಣ ಅಂತೇಳಿ 10 ಕಿಲೋಮೀಟ್ರ್ ಲಾಂಗ್ ಆದರೂ ಪರವಾಗಿಲ್ಲ, ಟೈಮ್ ಸೇವ್ ಆಗುತ್ತೆ. ನಮ್ಮ ಟೈಮ್ ಸೇವ್ ಆಗುತ್ತೆ, ಗಾಡಿಗೆ ಏಟಿಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ನೀವು ಅಲ್ಲಿ 10 ಕಿಲೋಮೀಟ್ರ್ ಕಮ್ಮಿ ಹೋದರೂ ಅದೇ ಟೈಮ್ ರೀಚ್ ಆಗ್ತೀರಾ, ಇಲ್ಲ 10 ಕಿಲೋಮೀಟ್ರ್ ಜಾಸ್ತಿ ಹೋದ್ರೆ ಅದೇ ಟೈಮ್ ರೀಚ್ ಆಗ್ತೀರಾ. ಹಂಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿ ಇದೇ ರೋಡ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಇದೇ ರೋಡಿಗೆ ಬಂದಿದ್ದು. ಅಲ್ಲೊಂದು VR ಅಲ್ಲಿ ಬಸ್ಸು ಹೋಗ್ತಾಯಿದೆ ನೋಡಿ, ಬೆಂಗಳೂರಿಂದ ಬಂದಿರೋ ಬಸ್ಸು. 8K ವಿಡಿಯೋ ಮಾಡಿದ್ರೆ ಜಾಸ್ತಿ ಝೂಮ್ ಆಗಲ್ಲ ಅಂತ. ಇಲ್ಲ ನೀಲಗಿರಿ ಮರಗಳು ಬಾಬಾ ಸಾಕಾದಾಗವೆ. ಹಿಂಗಿರ್ಬೇಕು ರೋಡ್ ಒಂದೇ ಲೆವೆಲ್ಲಾಗಿ, ಸಾಕಾದಾಗೈತೆ. ಬರ್ರಿ ಯಲಬುರ್ಗ ಹೋಗಿ ಸಿಗೋಣ. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಖಾಲಿ ಮಾಡ್ತಾ ಇದ್ದಾರೆ ಯಲಬುರ್ಗದಲ್ಲಿ. ಟೈಮ್ ಆಲೇ 9:30 10 ಗಂಟೆ ಆಗಿದೆ. ನೋಡಿ ಯಾವ ಥರ ಖಾಲಿ ಮಾಡ್ತಾರೆ ಇಲ್ಲಿ ಅಂತ. ಈ ಕಡೆ ಜಾಗ, ಅದು ಹಿಂದ್ಗಡೆ ಇರೋದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ, ಯಲಬುರ್ಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದು ರೋಡು. ಅಲ್ಲಿ ಮುಂದೆ ಮೈನ್ ರೋಡ್ ಕಟ್ಟಾಗಲ್ಲ, ಆದ್ರೂ ಸ್ವಲ್ಪ ಹಿಂದೆ ಮುಂದೆ ಆಡಿಸಿ ಕಟ್ ಮಾಡ್ಕೊಂಡು ಬಂದಿದ್ದೀವಿ ಒಳಗಡೆ. ಬರ್ರಿ ನೋಡೋಣ ಯಾವ ಥರ ಖಾಲಿ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ. ಇವನು ನಮ್ಮ ಹುಡುಗ, ನಮ್ಮ ಫ್ರೆಂಡು ದುರ್ಗ ಅಂತೇಳಿ. ಒಂದು ಟೈಮಲ್ಲಿ ನನ್ನ ಜೊತೆ ಕ್ಲೀನರ್ ಆಗಿದ್ದ. ಇದೇ ಯಲಬುರ್ಗ ಅವ್ರ ಊರು. ಇಲ್ಲಿ ಯಲಬುರ್ಗ ಬಂದಾಗ ಫೋನ್ ಮಾಡಿದ್ದೆ, ಬಂದವನೇ ನೋಡಿ. ಬಂದು ಫೋಟೋ ಎಲ್ಲ ತಗೋತಾವನೆ. ನಮ್ಮ ಅರ್ಜುನ ಗಾಡಿ ಖಾಲಿ ಆಗ್ತಾಯಿದೆ, ಗಾಡಿ ಮೇಲೆ ಕೂತ್ಕೊಂಡು ಫೋಟೋ ಗೀಟೆಲ್ಲ ತಗೊಂಡು ಕೂತಿದ್ದೀವಿ. ಗಾಡಿ ಖಾಲಿ ಮಾಡ್ಕೊಂಡು ನೋಡಿ, ಅದೇ ಬಸ್ ಸ್ಟ್ಯಾಂಡು ಅಲ್ಲಿ ಕಾಣ್ತಿದ್ದೆಲ್ಲ, ಅದೇ ಬಸ್ ಸ್ಟ್ಯಾಂಡು. ನೋಡಿ ಟವರ್ ತೋರಿಸ್ತೀನಿ ನೋಡಿ, ಝೂಮ್ ಮಾಡ್ತೀರಿ ಎಷ್ಟು ಹತ್ರ ಕಾಣುತ್ತೆ ಟವರ್. ಬರ್ರಿ ಈಗ ಖಾಲಿ ಮಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ಖಾಲಿ ಮಾಡ್ಕೊಂಡು ಹೊಸಪೇಟೆ ಕಡೆ ಹೋಗ್ತಾ ಇದ್ದೀನಿ. ತೂಕ ಎಲ್ಲ ಕರೆಕ್ಟಾಗಿ ಬಂತು. ಅಕೌಂಟಿಗೆ ಬಾಡಿಗೆ ಹಾಕ್ತೀನಿ ಅಂತ ಹೋಯ್ತಾ ಇದ್ದೀನಿ. ನಮ್ಮ ಹುಡುಗ ಬೇರೆ ಬಂದಿದ್ದ ನನ್ನ ಜೊತೆ. ಅವನು ಹೆಚ್ಚು ಕಮ್ಮಿ ಒಂದು 2 ವರ್ಷ ಏನೋ ಕ್ಲೀನಾಗಿ ಕೆಲಸ ಮಾಡ್ದ. 2007 ಎಲ್ಲ 2008 9 10ರವರೆಗೂ ಏನೋ ಮಾಡ್ದ ಅವನು. ಆಮೇಲೆಲ್ಲ ಗಾಡಿ ಎಲ್ಲ ಚೆನ್ನಾಗಿ ಓಡಿಸೋನು. ಇದೇ ಊರಿನವನು. ಇಲ್ಲಿ ಬಂದಿದ್ನೆಲ್ಲ ಫೋನ್ ಮಾಡಿದೆ, ಬಂದ ಮಾತಾಡಿಸ್ದ, ಖುಷಿ ಆಯಿತು. ಬೈಪಾಸ್ ಇದು ಬೈಪಾಸು, ಅದು ಸಿಟಿ ಒಳಗೆ ಹೋಗೋದು. ನನಗೆ ಸಡನ್ನಾಗಿ ಶಾಕ್ ಆಗ್ಬಿಡ್ತು, ಎಲ್ಲ ರೋಡ್ ಗಿಟ್ ಮಿಸ್ ಮಾಡ್ಕೊಂಬಿಟ್ಟೇನಪ್ಪ ಅಂತ. ಬಂದು ಮಾತಾಡ್ಸ್ಕೊಂಡು ಇಷ್ಟೊತ್ತರೆಗೂ ಇದ್ದ. ಅವನು ಆ ಕಡೆ ಹೋದ. ಅವನೇ ನನ್ನ ಜೊತೆ ಲಾಸ್ಟ್ ಕ್ಲೀನರ್ ಅಂದರೆ ಅವನೇ. ಕ್ಲೀನರ್ ಡ್ರೈವರ್ ಆಗಿ ಗಾಡಿ ಎಲ್ಲ ಓಡಿಸ್ತಿದ್ದ. ಆಮೇಲೆ ಏನಾನ ಆಗಿ ಇಲ್ಲಿ ಬಂದು ಊರಲ್ಲೇ ಬಂದು ಸೆಟ್ಲ್ ಆಗ್ಬಿಟ್ಟ ಅವನು. ಮತ್ತೆ ಆ ನಂತರ ಯಾರು ನನ್ನ ಜೊತೆ ಕ್ಲೀನರ್ ಕೆಲಸಕ್ಕೆ ಬಂದಿಲ್ಲ. ಈಗ ಬರೋಕ್ಕೆ ರೆಡಿಗೆ ಇದ್ದಾರೆ ನಮ್ಮ ಓನರ್. ಬೇಡ ಬೇಡ ಬೇಡ, ಮೊನ್ನೆನೂ ಕೇಳಿದೆ. ಮೊನ್ನೊಬ್ರು ಯಾರೋ ಮೆಸೇಜ್ ಹಾಕಿದ್ರು, ಅವ್ರನ್ನೂ ಕೇಳಿದೆ. ನಮ್ಮ ಓನರ್ ಬೇಡ 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 ಅಂತಾರೆ. ಅವನೆಂತ ಮೆಸೇಜ್ ಹಾಕಿದ್ದಾರೆ ಪಾರ್ಟಿ, ಅಣ್ಣ ನೀನಿಲ್ಲ ಅಂದರೂ ನಿಮ್ಮ ಫ್ರೆಂಡ್ ಯಾರಾಯಿದ್ರು ಪರವಾಗಿಲ್ಲ ಹೇಳು, ನನಗೆ ಸಂಬಳನೂ ಬೇಡ ಏನೂ ಬೇಡ, ಬರೀ ಗಾಡಿ ಕಳಿಸ್ಕೊಟ್ರೆ ಸಾಕು ಅಂತ ಮೆಸೇಜೆಲ್ಲ ಹಾಕಿದ್ದಾರೆ. ಏನು ಮಾಡೋಣ, ಓನರ್ಗಳು ಯಾರು ಬೇಡ ಬೇಡ ಅಂತಾರೆ. ಇಲ್ಲ ಅಂದರೆ ಕರ್ಕೊಂಬಿಡ್ಬೋದು, ಕರ್ಕೊಂಡು ಡ್ರೈವಿಂಗಾರ ಕಳಿಸ್ಕೊಡ್ಬೋದು. ಓನರ್ಗಳು ಬೇಡ ಬೇಡ ಅಂತಾರೆ, ಅದೊಂದೇ ಬೇಜಾರು. ನೋಡ್ರಿ, ಹೊಸಪೇಟೆ ಹೋಗಿ ಬೇಗ ಇವತ್ತು ಖಾಲಿ ಮಾಡಿಬಿಡ್ಬೇಕು ಹೊಸಪೇಟೆ. ನಾವು ಆಲ್ಟ್ ಮಾಡ್ಕೋ, ಇನ್ನೇನು ಹೊಸಪೇಟೆಗೆಲ್ಲ ಇವನೇನು ಅಮಲ್ರು ಖಾಲಿ ಮಾಡಿಬಿಡ್ತಾರೆ. ಹೊರಗಡೆ ಆದ್ರೆ ನೋಡಿ, ಇವತ್ತು ಇವರು ಖಾಲಿ ಮಾಡಿದ್ರು ಅಂದರೆ ಅಷ್ಟು ನಿಧಾನ. 7 ಗಂಟೆ ಬಂದವರು. ನಾನು ರಾತ್ರಿಯಿಂದ ಇನ್ನುವರೆಗೂ 1 ನಿಮಿಷ ಕಣ್ಣು ಮುಚ್ಚಿಲ್ಲ. ರಾತ್ರಿ ಗಾಡಿ ಹೊಡ್ಕೊ ಬಂದೆ. ಇಲ್ಲಿ ಬಂದು 5-10 ನಿಮಿಷಕ್ಕೆ ಬಂದು ತೂಕ ಮಾಡಿ ತಗೊಂಡೆ, ಬಿಟ್ಟು ತಾರ್ಪಲ್ಲ ಬಿಚ್ಚಿ, ತೂಕ ಬೇರೆ ಶಾರ್ಟೇಜ್ ಇತ್ತು ಅಂತೇಳಿ ಕುತ್ಕೊಂಡು ಲೆಕ್ಕ ಮಾಡ್ಕೊಂಡು ಅದೇ ಹೋಗ್ಬಿಡುತ್ತೆ ನನಗೆಲ್ಲಿ. ಇಲ್ಲ ಅಂದಿರ ಮಲ್ಗೋದಿತ್ತು, ಮಲ್ಗೋಕ್ಕಾಗಲಿಲ್ಲ. ಹೋಗ್ಬಿಡು, ಏನಾಗಲ್ಲ, ಇವತ್ತು ರಾತ್ರಿ ಹೆಂಗೂ ಮಲ್ಗೋದೇನೆ. ಹೋಗಿ ಹೊಸಪೇಟೆ ಖಾಲಿ ಮಾಡ್ಬಿಟ್ಟು ಮಲಿಕೊಳ್ಳೋಣ.
ನೋಡಿ ಸ್ನೇಹಿತರೆ, ಹೊಸಪೇಟೆ ಸಿಟಿ ಒಳಗೆ ಹೋಗ್ತಾ ಇದ್ದೀನಿ. ಭಾಳ ದಿವಸದ ನಂತರ, ದಿವಸ ಏನು ವರ್ಷಗಳ ನಂತರನೇ ಇರ್ಬೋದು. ಆವಾಗ ನಮ್ಮ ಕ್ಯಾಂಟ್ರ್ ಇದ್ದಾಗ ಅಲ್ಲಿ ಒಂದು ಆಫೀಸ್ ಇತ್ತು ಇಲ್ಲಿ. ಆ ಆಫೀಸ್ ಹತ್ರ ಧ್ಯಾನಪ್ಪ ಅಂತ ಹೇಳಿದ್ರು ಅವರು, ರಮೇಶ್ ರೋಡ್ಲೆನ್ಸ್ ಅಂತೇಳಿ. ಅವ್ರ ಹತ್ರ ಬಂದು ಲೋಡ್ ಮಾಡ್ತಿದ್ದೆ. ಅವಾಗ ಓಡಾಡ್ತಿದ್ದೆ ಈ ಕಡೆ. ದೊಡ್ಡ ಗಾಡಿ ಬಂದ್ಮೇಲೆ ಈ ಕಡೆ ಬರದೇ ಬಿಟ್ಬಿಟ್ಟಿದ್ದೆ. ಇವಾಗ ಬರ್ತೀನಿ. ಅವಾಗಿದ್ದೆಲ್ಲ ಸಿಂಗಲ್ ರೋಡ್ ಇತ್ತು. ಇಲ್ಲೊಂದು ಮುಂದೆ ಒಂದು ರೈಲ್ವೆ ಬ್ರಿಡ್ಜ್ ಒಂದು ಬರುತ್ತೆ. ರೈಲ್ವೆ ಗೇಟು, ಬ್ರಿಡ್ಜ್ ಅಲ್ಲ, ರೈಲ್ವೆ ಗೇಟು. ಇವಾಗ ಏನೇನು ಚೇಂಜಸ್ ಆಗುತ್ತೆ ಗೊತ್ತಿಲ್ಲ. ಇಲ್ಲಿ ಅಮ್ಮಲ್ರು ನೋಡಿ ಅವ್ರು ಹೋಯ್ತವ್ರೆ. ಅವ್ರ ಹಿಂದೆ ಹೋಗ್ತಾ ಇದ್ವಿ ಮೇಡ, 2 ವೀಲರ್ ಹಿಂದೆ ನಾವು ಹೋಗ್ತಾ ಇರೋದೇ ಕೆಲಸ. ಅವ್ರು ಕರ್ಕೊಂಡು ಹೋಯ್ತವ್ರೆ, ಅವ್ರ ಹಿಂದೆ ನಾವು ಹೋಗ್ತಾ ಇದ್ದೀನಿ. ಸುಮಾರು ಜನ ನಮ್ಮ ಹೊಸಪೇಟೆಯವರು, ಮರಮ್ನಳ್ಳಿಯವರು, ನಮ್ಮ ಸಬ್ಸ್ಕ್ರೈಬರ್ಗಳು, ಇದೆಲ್ಲ ಅವರಿಗೋಸ್ಕರ ಈ ವಿಡಿಯೋ. ಯಾಕಂದರೆ ಹೊಸಪೇಟೆ ಒಳಗೆ ಊರೊಳಗೆ ಒಂದು ವಿಡಿಯೋನು ಮಾಡಿದ್ದಿಲ್ಲ ನಾನು. ಆ ಕಡೆ ಡ್ಯಾಮು, ಮರಮ್ನಳ್ಳಿ ಅದು ಇದು ಮಾಡಿದ್ದೆ. ಹೊಸಪೇಟೆ ಸಿಟಿ ಒಳಗೆ ಮಾಡಿದ್ದಿಲ್ಲ. ಇವತ್ತು ಹೊಸಪೇಟೆ ಸಿಟಿ ಒಳಗೂ ಮಾಡ್ತಾಯಿದ್ದೀನಿ. ಅವ್ನು 2 ವೀಲರಾಗಿ ಅಂತ ಹೋಗ್ಬಿಡ್ತಾನೆ. ನಮ್ಮ ಗಾಡೀಲಿ ಹಂಸು ಸ್ಲೋ ಮಾಡಿ ಹತ್ತಷ್ಟೊತ್ತಿಗೆ ಏನಪ್ಪ ತರಕಾರಿ ಹಂಸಗಳು ಬೇಜಾನಾಗಾಕ್ಬಿಟ್ಟವ್ರೆ ನೋಡಿ. ಹಂಸ ತುಂಗಭದ್ರಾ, ಹೊಸಪೇಟೆ. ಇನ್ನೆಲ್ಲ ಮುಂದೆ ಹೋಗ್ಬೇಕು. ಇಲ್ಲೇ ರೈಲ್ವೆ ಗೇಟ್ ಬೇರೆ ಸಿಕ್ತು. ಅಲ್ಲಿ ಕಾಣ್ತಿರೋದ ರೈಲ್ವೆ ಗೇಟ್. ಯಾರ ಪೊಲೀಸರು ಏನಾರು ಇದ್ದಾರನಪ್ಪ. ಆಮೇಲೆ ಇದ್ರೆ ಮೊಬೈಲ್ ಇಟ್ಕೊಂಬಿಟ್ಟಿದೆ ಅಂತ ಕೇಸ್ಗೆ ಸಾಕೋರು. ನೋಡಿ, ಅವಾಗಿತ್ತು ರೈಲ್ವೆ ಗೇಟು, ಇವಾಗಲೂ ಹಂಗೆ ಐತೆ. ಇದನ್ನೇನು ತೆಗೆದಿಲ್ಲ. ಇಲ್ಲ ಬ್ರಿಡ್ಜು, ಫ್ಲೈಓವರ್ ಥರ ಏನೂ ಮಾಡಿಲ್ಲ. ಈಗ ಗಾಡಿಗಳು ಜಾಸ್ತಿ ಓಡಾಡುವಲ್ಲ, ಹಂಗಾಗಿ ಏನು ಮಾಡ್ಬಿಟ್ಟಾರೆ, ಹಂಗೆ ಬಿಟ್ಬಿಟ್ಟಾರೆ. ಗಾಡಿಗಳು ಜಾಸ್ತಿ ಓಡಾಡಿದ್ರೆ, ಟ್ರಾಫಿಕ್ ಆದರೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಫ್ಲೈಓವರ್ ಮಾಡೋರು. ಆಮೇಲೆ ಈ ಸಿಂಗಲ್ಲು ಅಲ್ಲೇ ಇದು ರೈಲ್ವೆ ಹಳ್ಳಿ ಸಿಂಗಲ್ ಐತೆ ನೋಡಿ. ಇದು ಡಬಲ್ ಇಲ್ಲ. ಎಲ್ಲ ಕಡೆ ಡಬಲ್ ಮಾಡವ್ರೆ, ಇಲ್ಲಿ ಸಿಂಗಲ್ ಐತಿ. ಇನ್ನು ಹಂಪಿ 16 ಕಿಲೋಮೀಟರ್, ಬಳ್ಳಾರಿ 66, ಬೆಂಗಳೂರು 330. ಬೆಂಗಳೂರು ಯಾಕಪ್ಪ ಹಾಕಿದ್ಯಾ? ಇಲ್ಲಿ 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 ಈ ಮರಗಳು, ದೊಡ್ಡ ಮರಗಳು. ಇಲ್ಲಿ APMC ಗೇಟ್ ಇತ್ತು. ಆ ಗೇಟ್ ಮುಂದೆ ಇತ್ತು ರಮೇಶ್ ರೋಡ್ಲೆನ್ಸ್ ಅಂತೇಳಿ, ಜ್ಞಾನಪ್ಪ ಅಂಥೇಳಿ ಅವನ ಹೆಸರು. ನಮ್ಮ ಆಫೀಸ್ನವರು ಭಾರಿ ಕ್ಲೋಸ್ ಫ್ರೆಂಡ್ ಅವರು. ಅವಾಗ ನಾನು ಫೋನ್ ಮಾಡಿಬಿಟ್ರೆ ಸಾಕು, ಅಣ್ಣ ಅನ್ನೋರು. ಗಾಡಿಗಳು ಅವನವೇ ಗಾಡಿಗಳೆಲ್ಲ ಇದ್ರೂ ಅಲ್ಲಿ ಯಾವುದಪ್ಪ ಮರಗಳೆಲ್ಲ ತಡಿತವೆ, ಮೇಲೆ ಮರಗಳೆಲ್ಲ ತಡಿತವೆ. ಮೇಲೆ ಮರಗಳು ತಡಿತವೆ ನೋಡಿ, ಇವೆಲ್ಲ ಮರ ತಡಿತವೆ. ದೊಡ್ಡ ಗಾಡಿಗಳು ಬಂದರೆ ಮರ ತಡಿತವಿಲ್ಲಲ್ಲ. ಓಕೆ, ಹೊಸಪೇಟೆ ಸಿಟಿ ಎಂಟ್ರಿ ಕೊಟ್ಟಿದ್ದೀವಿ. ಆಮೇಲೆ ವಿಡಿಯೋ ಮಾಡೋಣ. ಈಗ ಬೇಡ, ಫೋನ್ ಹಿಡ್ಕೊಂಡ್ರೆ ಕಷ್ಟ.